ಹಾಯ್, ನಾನು ಪೂನಾದಿಂದ ಕನ್ನಡ ವ್ಲಾಗ್ಸ್ನ ಮಾಡ್ತಾಯಿದ್ದೀನಿ. ಎಲ್ರಿಗೂ ಮಕರ ಸಂಕ್ರಾಂತಿ ಹಬ್ಬದ ಶುಭಾಶಯಗಳು. ನಮ್ಮ ಯಜಮಾನ್ರ ಊರು ಬಂದು ಗವಿರಂಗಾಪುರ ಬೆಟ್ಟ ಅಂತೇಳಿ ಹೊಸದುರ್ಗ ತಾಲೂಕು. ಹಾಗಾಗಿ ನಾನು ನಮ್ಮ ಯಜಮಾನ್ರ ಊರಲ್ಲಿ ಏನು ಸಂಕ್ರಾಂತಿ ಹಬ್ಬ ಆಚರಿಸ್ತಾರೋ ಅದೇ ಥರ ನಾನು ಪೂನಾದಲ್ಲೂ ಕೂಡ ನಮ್ಮ ಸಂಪ್ರದಾಯ ಪ್ರಕಾರ ನಾನು ಸಂಕ್ರಾಂತಿ ಹಬ್ಬನ ಆಚರಿಸ್ತೀನಿ. ಬೆಳಿಗ್ಗೆನೇ ಎದ್ದು ನಾನು ಬಾಗಿಲಿಗೆಲ್ಲ ಅರಿಶಿನ ಕುಂಕುಮ ಇಟ್ಟು ರಂಗೋಲಿ ಬಿಟ್ಟು ನಾನಿಲ್ಲಿ ಪೂಜೆನ ಮಾಡ್ಕೊಳ್ತಾ ಇದ್ದೀನಿ. ಪೂಜೆನ ಮಾಡಿಕೊಂಡು ನಮ್ಮ ಯಜಮಾನ್ರು ಮನೆ ಸಂಪ್ರದಾಯ ಪ್ರಕಾರ ನಮ್ಮ ಮನೆಯಲ್ಲೆಲ್ಲ ಊರ ಕಡೆ ಎಲ್ಲ ನಾಗರು ಮಾಡ್ತಾರೆ. ಹಾಗಾಗಿ ನಾನು ಪ್ರತಿ ವರ್ಷವೂ ಕೂಡ ಸಂಕ್ರಾಂತಿ ಹಬ್ಬದಲ್ಲಿ ನಮ್ಮ ಮನೇಲಿ ಏನು ಆಚರಣೆ ಮಾಡ್ತಾರೋ ಅದೇ ಥರ ನಾನಿಲ್ಲಿ ನಾಗರು ಮಾಡೋದನ್ನು ಆಚರಣೆ ಮಾಡ್ಕೊಂಡ್ಬಂದಿದ್ದೀನಿ. ಹಾಗಾಗಿ ನಾನಿಲ್ಲಿ ದೇವಸ್ಥಾನಕ್ಕೆ ಹೋಗಿ ಒಂದು ಈಶ್ವರಲಿಂಗದ ದೇವಸ್ಥಾನ ಇದೆ, ಅಲ್ಲಿ ಹೋಗಿ ನಾವಿಲ್ಲಿ ನಾಗರಿಗೆ ಹಾಲು ಎರ್ಕೊಂಡು ಬರ್ತೀವಿ. ಹಾಗಾಗಿ ನಾನಿಲ್ಲಿ ಬಂದು ಫಸ್ಟು ನಾನು ತುಳಸಿಗೆ ಪೂಜೆ ಮಾಡ್ತಾಯಿದ್ದೀನಿ. ತುಳಸಿಗೆ ಪೂಜೆ ಎಲ್ಲ ಮಾಡಾಗಲ್ತೂ ಫಸ್ಟು ನಾಗರ ಕಲ್ಲಿಗೆ ನೀರು ಹಾಕ್ಕೊಳ್ತಾ ಇದ್ದೀವಿ. ನಾವೇನೇನು ತಂದಿದ್ವಲ್ಲ ಅದನ್ನು ಊರ ಕಡೆ ಆದರೆ ತುಂಬ ಚೆನ್ನಾಗಿ ಮಾಡ್ತಾರೆ. ಇಲ್ಲಿ ಒಂದೊಂದು ಐಟಮ್ ಸಿಗುತ್ತೆ, ಒಂದೊಂದು ಐಟಮ್ ಸಿಗಲ್ಲ. ಹಾಗಾಗಿ ನನಗೆ ಏನೇನು ಸಿಗುತ್ತೋ ಅದರಲ್ಲೇ ನಾನು ಪೂಜೆ ಮಾಡಿಕೊಂಡು ಬರ್ತೀನಿ. ಫಸ್ಟು ನಾನು ತಂಬಿಟ್ಟು ಮಾಡಿಕೊಂಡು ಎಲೆಡಿಕೆ ಮೇಲ್ಗಡೆ ಇಟ್ಕೊಳ್ತಾ ಇದ್ದೀನಿ. ಇಟ್ಕೊಂಡಾದಾಗಲ್ತೂ ಒಂದೊಂದಾಗಿ ಇಟ್ಕೊಂಡಾದಾಗಲ್ತೂ ನಾವೇನು ಸಂಕ್ರಾಂತಿ ಕಾಳು ಮಾಡಿದ್ವಲ್ಲ ಅದನ್ನು ಕೂಡ ಇಟ್ಕೊಂಡು ಪೂಜೆ ಮಾಡ್ಕೊಳ್ತಾ ಇದ್ದೀವಿ. ಒಬ್ಬೊಬ್ಬರಾಗಿ ಪೂಜೆ ಮಾಡಿಕೊಂಡು ಹಾಗೆ ಹಾಲು ತುಪ್ಪನ ಬಿಟ್ಬಿಟ್ಟು ಸಂಕ್ರಾಂತಿ ಹಬ್ಬನ ಆಚರಿಸ್ತಾ ಇದ್ದೀವಿ. ಹಾಗೆ ನಿಮ್ಮ ಮನೇಲಿ ಯಾವ ಥರ ಸಂಕ್ರಾಂತಿ ಹಬ್ಬನ ಆಚರಿಸ್ತೀರಾ ಅಂತ ಹೇಳ್ಬಿಟ್ಟು ಕಮೆಂಟ್ ಬಾಕ್ಸಲ್ಲಿ ತಿಳಿಸೇಳಿ. ಈ ಥರ ನಾಗರು ಮಾಡಿಕೊಂಡು ನಾವು ಸರಿ ಬರ್ತೀವಿ.